ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಬಡ್ಜೆಟ್ ಆಯ್ತಲ್ಲಪ್ಪ, ಬಡ್ಜೆಟಲ್ಲಿ ಏನೇನು ಘೋಷಣೆ ಮಾಡಿದ್ರು, ಒಂದು ಆರ್ಡ್ರೇ ಆಗಿಲ್ಲ. ಆರ್ಡ್ರ್ ಇಶ್ಯೂ ಮಾಡಬೇಕಾಯ್ತು, ಒಂದು ಆರ್ಡ್ರ್ ಇಶ್ಯೂ ಮಾಡ್ತಾ ಇಲ್ಲ. ನಾನು ಚೆಕ್ ಮಾಡ್ತಾ ಇದ್ದೀನಿ, ಆರ್ಡ್ರ್ ಯಾವುದು ಇಶ್ಯೂ ಮಾಡ್ತಾಯಿಲ್ಲ. ಅಂದರೆ ಈ ಸರ್ಕಾರ ಕುರ್ಚಿಯ ಕಾಳಗದಲ್ಲಿ ಈ ಸರ್ಕಾರ ಪತನ ಆಗೋದು ಶತಸಿದ್ಧ. ಕುರ್ಚಿಯ ಕಾಳಗದಲ್ಲಿ ಈ ಸರ್ಕಾರ ಪತನ ಆಗುತ್ತೆ. ಡೆವಲಪ್ಮೆಂಟ್ ಇಲ್ಲ. ಅಹಿಂದಾಗಳಿಗೆ ಬೋರ್ಡ್ಗಳಿದೆಯಲ್ಲ, ಅಹಿಂದ ಬೋರ್ಡು, ವಾಲ್ಮೀಕಿ ನಿಗಮ ಇರ್ಬೋದು, ಅಂಬಿಗರ ಚೌಡೇಜ ಇರ್ಬೋದು, ಈ ಥರದ್ದೆಲ್ಲ ನಿಗಮಗಳಿದೆ. ಹಣನೇ ಕೊಟ್ಟಿಲ್ಲ. ಇನ್ನು ದಲಿತರು ಹಿಂದುಳಿದವ್ರಿಗೆ ಏನು ಮಾಡಿದ್ದಾರೆ ಅಂತ ಸಾಧನೆ ಮಾಡೋಕ್ಕೆ ಸಮಾವೇಶ ಮಾಡ್ತಾ ಇದ್ರು. ಇದೆಲ್ಲ ನಾಟಕ. ಸಿದ್ದರಾಮಯ್ಯನವರು ಕುರ್ಚಿಯನ್ನು ಬಿಟ್ಕೊಡೋಕ್ಕೆ ಆಗದೆ ಡಿ.ಕೆ. ಶಿವಕುಮಾರ್ಗೆ ಟಾಂಗ್ ಕೊಡೋಕ್ಕೋಸ್ಕರ ಮಾಡ್ತಾ ಇರುವಂಥ ಸಮಾವೇಶ ಅಷ್ಟೇ. ಅದು ಡಿ.ಕೆ. ಟಾಂಗ್ ಸಮಾವೇಶ, ಅಹಿಂದ ಸಮಾವೇಶ ಅಲ್ಲ. ಡಿ.ಕೆ. ಟಾಂಗ್ ಸಮಾವೇಶ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಬಡ್ಜೆಟ್ ಆಯ್ತಲ್ಲಪ್ಪ, ಬಡ್ಜೆಟಲ್ಲಿ ಏನೇನು ಘೋಷಣೆ ಮಾಡಿದ್ರು, ಒಂದು ಆರ್ಡ್ರೇ ಆಗಿಲ್ಲ. ಆರ್ಡ್ರ್ ಇಶ್ಯೂ ಮಾಡಬೇಕಾಯ್ತು, ಒಂದು ಆರ್ಡ್ರ್ ಇಶ್ಯೂ ಮಾಡ್ತಾ ಇಲ್ಲ. ನಾನು ಚೆಕ್ ಮಾಡ್ತಾ ಇದ್ದೀನಿ, ಆರ್ಡ್ರ್ ಯಾವುದು ಇಶ್ಯೂ ಮಾಡ್ತಾಯಿಲ್ಲ. ಅಂದರೆ ಈ ಸರ್ಕಾರ ಕುರ್ಚಿಯ ಕಾಳಗದಲ್ಲಿ ಈ ಸರ್ಕಾರ ಪತನ ಆಗೋದು ಶತಸಿದ್ಧ. ಕುರ್ಚಿಯ ಕಾಳಗದಲ್ಲಿ ಈ ಸರ್ಕಾರ ಪತನ ಆಗುತ್ತೆ. ಡೆವಲಪ್ಮೆಂಟ್ ಇಲ್ಲ. ಅಹಿಂದಾಗಳಿಗೆ ಬೋರ್ಡ್ಗಳಿದೆಯಲ್ಲ, ಅಹಿಂದ ಬೋರ್ಡು, ವಾಲ್ಮೀಕಿ ನಿಗಮ ಇರ್ಬೋದು, ಅಂಬಿಗರ ಚೌಡೇಜ ಇರ್ಬೋದು, ಈ ಥರದ್ದೆಲ್ಲ ನಿಗಮಗಳಿದೆ. ಹಣನೇ ಕೊಟ್ಟಿಲ್ಲ. ಇನ್ನು ದಲಿತರು ಹಿಂದುಳಿದವ್ರಿಗೆ ಏನು ಮಾಡಿದ್ದಾರೆ ಅಂತ ಸಾಧನೆ ಮಾಡೋಕ್ಕೆ ಸಮಾವೇಶ ಮಾಡ್ತಾ ಇದ್ರು. ಇದೆಲ್ಲ ನಾಟಕ. ಸಿದ್ದರಾಮಯ್ಯನವರು ಕುರ್ಚಿಯನ್ನು ಬಿಟ್ಕೊಡೋಕ್ಕೆ ಆಗದೆ ಡಿ.ಕೆ. ಶಿವಕುಮಾರ್ಗೆ ಟಾಂಗ್ ಕೊಡೋಕ್ಕೋಸ್ಕರ ಮಾಡ್ತಾ ಇರುವಂಥ ಸಮಾವೇಶ ಅಷ್ಟೇ. ಅದು ಡಿ.ಕೆ. ಟಾಂಗ್ ಸಮಾವೇಶ, ಅಹಿಂದ ಸಮಾವೇಶ ಅಲ್ಲ. ಡಿ.ಕೆ. ಟಾಂಗ್ ಸಮಾವೇಶ.